ಈಗಿರೋ ವೆದರ್ಗೆ ಈ ಇಮ್ಯುನಿಟಿ ಬೂಸ್ಟಿಂಗ್ ರಸಂನ ಮಾಡಿ ಬಿಸಿ ಬಿಸಿ ಅನ್ನದ ಮೇಲೆ ಹಾಕೊಂಡು ಸ್ವಲ್ಪ ಹಪ್ಪಳದ ಜೊತೆ ತಿಂತಾ ಇದ್ರೆ ಆಹಾ ಸ್ವರ್ಗನೆ. ಹಾಗೆ ಕುಡಿಯಕ್ಕೂ ಸಹ ಸಖತ್ತಾಗಿರುತ್ತೆ. ಮೊದಲಿಗೆ ಕುಕ್ಕರ್ಗೆ 2 ಕಟ್ ಮಾಡಿ ವಾಶ್ ಮಾಡಿರೋಂಥ ನುಗ್ಗೆಕಾಯಿ, 2 ಟೊಮೆಟೊ, 1 ಚಿಕ್ಕ ಇಡಿಯಷ್ಟು ತೊಗರಿಬೇಳೆ, ಹಾಗೆ 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಅರಿಶಿನ, ಬೇಕಾಗಿರೋಷ್ಟು ನೀರು ಹಾಕಿ ಇದನ್ನ 5-6 ವಿಷಲ್ ಕುಗ್ಗಿಸ್ಕೋಬೇಕು. ಅಷ್ಟರಲ್ಲಿ ಒಂದು ಫ್ರೆಶ್ ಆಗಿರೋ ಅಂಥ ರಸಂ ಪುಡಿ ಮಾಡ್ಕೊಳ್ಳೋದಕ್ಕೆ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಣಸು, ಖಾರಕ್ಕೆ ತಕ್ಕಂಗೆ 1 ಮೆಣಸಿನ್ಕಾಯಿ, ಹಾಗೆ 1 ಗಡ್ಡೆ ಬೆಳ್ಳುಳ್ಳಿನ ಸಹ ಹಾಕಿ ಚೆನ್ನಾಗಿ ಜಜ್ಜಿ ಇಟ್ಕೋಬೇಕು. ಅಷ್ಟರಲ್ಲಿ ತರಕಾರಿ ಬೇಳೆ ಸಹ ನುಣ್ಣಗೆ ಬೆಂದಿರುತ್ತಲ್ವ, ಆ ನೀರನ್ನೆಲ್ಲ ಬಸ್ದಿಟ್ಕೊಂಡು ಒಂದು ಮ್ಯಾಶರ್ ಸಹಾಯದಿಂದ ತರಕಾರಿನ ಚೆನ್ನಾಗಿ ಮ್ಯಾಶ್ ಮಾಡಿ ಬೇಕಾಗಿರೋಷ್ಟು ನೀರು ಸಹ ಹಾಕಿ ಇದನ್ನ ಮತ್ತೆ ಸ್ಟ್ರೈನರ್ಗೆ ಹಾಕ್ಕೊಂಡು ನುಗ್ಗೆಕಾಯಿ ತೊಕ್ಕನೆಲ್ಲ ನೀಟಾಗಿ ತೆಗೆದಿಟ್ಕೋಬೇಕು. ನುಗ್ಗೆಕಾಯಿ ತಿನ್ನಲ್ಲ ಅನ್ನೋರ್ಗಂತೂ ಇದು ಬೆಸ್ಟ್ ಆಪ್ಷನು. ನಂತರ ಸ್ಟವ್ ಮೇಲೆ ಬಾಣಲಿನ ಇಟ್ಕೊಂಡು ಎಣ್ಣೆ, ಸಾಸಿವೆ, ಕರಿಬೇವಿನೆಲೆ, ಹಾಗೆ ಜಜ್ಜಿಟ್ಟಿರೋ ಅಂಥ ರಸಂ ಪುಡಿನ ಸಹ ಹಾಕಿ ಈ ರಸಂ ಪುಡಿನ ಒಂದು ಅರ್ಧ ಫ್ರೈ ಮಾಡ್ಕೋಬೇಕು. ತುಂಬ ಫ್ರೈ ಮಾಡಿಬಿಟ್ರು ರಸಂ ಟೇಸ್ಟ್ ಚೆನ್ನಾಗಿರೋದಿಲ್ಲ. ನಂತರ ಬೇಳೆ ನೀರು, ಹುಣಸೆ ಹಣ್ಣಿನ ರಸ, ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಯೋವಾಗ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಸಖತ್ ಟೇಸ್ಟಿ ನುಗ್ಗೆಕಾಯಿ ರಸ ರೆಡಿ.